ಒಬ್ಬ ಅಂಗವಿಕಲ ಭಕ್ತನಿಗೋಸ್ಕರ ತಿರುಪತಿ ಬಾಲಾಜಿ ರಾಜನ ರಾಜಭೋಗವನ್ನು ತಿರಸ್ಕರಿಸ್ತಾನಂದ್ರೆ ನೀವು ನಂಬ್ತೀರಾ? ಚಿನ್ನದ ತಟ್ಟೆಯಲ್ಲಿ ಇದ್ದ ನೈವೇದ್ಯ ಇದ್ದ ಹಾಗೆ ಉಳಿಯುತ್ತೆ, ಆದ್ರೆ ಭಗವಂತ ಮಣ್ಣಿನ ಮಡಿಕೆಯಲ್ಲಿದ್ದ ಒಂದು ಭೋಜನವನ್ನ ಸ್ವೀಕರಿಸ್ತಾನೆ. ಈ ಕತೆ ತಿರುಮಲದ ಕುರುವ ಅನ್ನೋ ಗ್ರಾಮದ ಭೀಮ ಅನ್ನುವ ಬಡ ವ್ಯಕ್ತಿಯದು. ಪ್ರತಿದಿನ ಅವನು ಮಣ್ಣಿನ ಮಡಿಕೆ ಮಾಡಿ ಅದರಿಂದ ಬಂದ ಹಣದಿಂದ ಜೀವನ ನಡೆಸ್ತಾ ಇದ್ದ. ಭಗವಂತನ ಪರಮ ಭಕ್ತನಾಗಿದ್ದ, ಆದ್ರೆ ಅವನು ಅಂಗವಿಕಲನಾಗಿದ್ದ. ಹೀಗಾಗಿ ಅವನಿಗೆ ಆ ಒಂದು ಬೆಟ್ಟವನ್ನ ಹತ್ತಿ ಬಾಲಾಜಿ ದರ್ಶನ ಮಾಡುವುದು ಅಸಂಭವವಾಗಿತ್ತು. ಅದಕ್ಕೆ ಅವನು ಮನೆಯಲ್ಲಿಯೇ ದೇವರ ಮೂರ್ತಿ ಮಾಡಿ ಅದರ ಮುಂದೆ ಅಳ್ತಾ ಅನ್ನದ ನೈವೇದ್ಯವನ್ನು ಇಟ್ಟು ಭಗವಂತನ ಧ್ಯಾನ ಮಾಡ್ತಾನೆ. ಮತ್ತೊಂದ್ ಕಡೆ ಚೋಳರ ರಾಜ ತೊಂಡಮಾನ ಗರ್ವದಿಂದ ಪ್ರತಿನಿತ್ಯವೂ ಚಿನ್ನದ ತಟ್ಟೆಯಲ್ಲಿ ನೈವೇದ್ಯವನ್ನ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದ. ಆದ್ರೆ ಒಂದಿನ ದೇವಸ್ಥಾನದ ಬಾಗಿಲು ತೆಗೆದಾಗ ಪೂಜಾರಿ ಆಶ್ಚರ್ಯನಾಗ್ತಾನೆ. ರಾಜನ ನೈವೇದ್ಯ ಇದ್ದ ಹಾಗೆ ಇರುತ್ತೆ, ಆದ್ರೆ ಭಗವಂತ ಬಾಲಾಜಿಯ ಮೂರ್ತಿಯ ಮುಖದ ಮೇಲೆ ಅನ್ನದ ಕಣಗಳು ಇರುತ್ತೆ. ಈ ಒಂದು ವಿಷಯ ರಾಜನಿಗೆ ತಿಳಿದಾಗ ರಾಜನ ಅಹಂಕಾರ ಮುರಿದು ಹೋಗಿ ಬೇಸರನಾಗ್ತಾನೆ. ಅದೇ ದಿನ ಬಾಲಾಜಿ ರಾಜನ ಕನಸಲ್ಲಿ ಬಂದು, ಕುರುವ ಗ್ರಾಮದಲ್ಲಿ ಭೀಮ ಅನ್ನೋ ನನ್ನ ಪ್ರಿಯ ಭಕ್ತನಿದ್ದಾನೆ, ನನ್ಗೆ ಈ ಚಿನ್ನದ ತಟ್ಟೆ ನೈವೇದ್ಯಕ್ಕಿಂತ ಆ ಭಕ್ತನ ಮಣ್ಣಿನ ಮಡಿಕೆಯ ನೈವೇದ್ಯವೇ ಪ್ರಿಯ, ಏಕೆಂದ್ರೆ ಅವನ ಭಕ್ತಿಯಲ್ಲಿ ತೋರಿಕೆ ಇಲ್ಲ, ಬರೀ ಈ ಭಕ್ತಿಯ ಪ್ರೇಮವಿದೆ. ಮರುದಿನವೇ ರಾಜ ಆ ಗ್ರಾಮಕ್ಕೆ ಹೋಗಿ ಆ ಭಕ್ತನ ಕಾಲಿಗೆ ನಮಸ್ಕರಿಸಿ ಪ್ರತಿದಿನ ಬಾಲಾಜಿಗೆ ಮಣ್ಣಿನ ಮಡಿಕೆಯಲ್ಲಿ ಮೊಸರನ್ನವನ್ನು ಮೊದಲು ನೈವೇದ್ಯವಾಗಿ ಕೊಡಬೇಕು ಅಂತ ಆಜ್ಞೆ ಹೊರಡಿಸ್ತಾನೆ. ಇವತ್ತಿಗೂ ತಿರುಪತಿ ಲಾಡು ಪ್ರಸಿದ್ಧವಾಗಿದೆ, ಏಕೆಂದ್ರೆ ಅದನ್ನ ನಾವು ನಮ್ಮ ಮನೆಗೆ ಕೊಂಡೊಯ್ಬಹುದು, ಆದ್ರೆ ದೇವರಿಗೆ ಆ ಭಕ್ತನ ನೈವೇದ್ಯವೇ ಪ್ರಿಯವಾದದ್ದು. ಕಾಮೆಂಟ್ ಅಲ್ಲಿ ಜೈ ಬಾಲಾಜಿ ಅಂತ ಟೈಪ್ ಮಾಡಿ.